ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹೌದು, ನನ್ನ ಫಸ್ಟ್ ಸಿನಿಮಾ ಅಪ್ಪ ಡೈರೆಕ್ಟ್ ಮಾಡ್ತಾ ಇರೋದು. ಇಟ್ಸ್ ಎ ವೆರಿ ಬಿಗ್ ಡೀಲ್ ನನಗೆ. ಕಲಿಯೋ ವಿಷಯಕ್ಕೆ ಬಂದರೆ ಫಸ್ಟ್ ಡೇಯಿಂದ ಇವತ್ತವರೆಗೂ ನಾನು ಇನ್ನೂ ಕಲಿತಾನೇ ಇದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಫಾರ್ಚುನೇಟ್, ಅದು ನಮ್ಮ ಅಪ್ಪನಿಂದನೇ ಕಲಿತಾ ಇದ್ದೀನಿ ನನ್ನ ಫಸ್ಟ್ ಸಿನಿಮಾಯಿಂದ ಅಂತ ನಂಗೆ ತುಂಬ ಖುಷಿ ಇದೆ. ಸೆಟ್ಟಲ್ಲಿ ಆ್ಯಕ್ಚುಲಿ ನಮ್ಮಪ್ಪ ನಾನು ತುಂಬ ಕ್ಲೋಸ್ ಅದರ್ವೈಸ್, ಬಟ್ ಸೆಟ್ಟಿಗೆ ಹೋದರೆ ತುಂಬ ಪ್ರೊಫೆಷ್ನಲ್ ಆಗಿ ಏನು ಕಂದಮ್ಮ ಅಂತ ಕರೀತಾರೆ ನಾನು ಅದರ್ವೈಸ್, ಬಟ್ ಸೆಟ್ಟಲ್ಲಿ ಮೋನಿಷಾ ಮಾಡು ಅಂತ ತುಂಬ ಪ್ರೊಫೆಷ್ನಲಾಗಿ ಸ್ಟ್ರಿಕ್ಟಾಗಿ ಮಾಡಿಸಿದ್ದಾರೆ. ಸೊ ಅದೊಂದು ಸೈಡ್ ನೋಡಿದೆ ನಮ್ಮ ಅಪ್ಪಂದು ನಾನು. ಇದೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಓವರಾಲ್ ಇಟ್ಸ್ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಮ್ಯಾಮ್ ನನಗೆ ಇದು. ಸರ್ ಅಫ್ಕೋರ್ಸ್ ಆ ಜವಾಬ್ದಾರಿ ಇದೆ ಸರ್, ಬಟ್ ಸರ್ ನಮ್ಮ ಕೈಯಿಂದ ಕೆಲಸ ತೆಗೆಸ್ಕೊಳ್ತಾರಲ್ಲ, ಈ ಮೇಕ್ಸ್ ಇಟ್ ವೆರಿ ಈಸಿ ಫಾರ್ ಅಸ್. ಅಂದರೆ ನಾವೆಲ್ಲ ಕಂಪೋಸ್ ಮಾಡೋದು, ಲಿರಿಕ್ಸ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾಡ್ತೀವಿ. ಅಂದರೆ ನಾನೆಲ್ಲೋ ಟ್ಯೂನ್ ಮಾಡೋದು, ಇವರು ಕಳಿಸೋದು ಆ ಥರ ಏನಿಲ್ಲ. ನಾವೆಲ್ಲ ಒಂದು ಕೊಲಾಬ್ರೇಷನಲ್ಲಿ ಇದ್ದೀವಲ್ವ. ಸೊ ಸರ್ ಮೇಕ್ಸ್ ಇಟ್ ವೆರಿ ಈಸಿ. ಜವಾಬ್ದಾರಿ ತುಂಬಾ ಇದೆ, ಬಟ್ ಈಸಿ ಮಾಡ್ತಾರೆ, ಅದು ತುಂಬ ಇಂಪಾರ್ಟೆಂಟ್. ಅದು ಡೈರೆಕ್ಟರ್ದು ಸ್ಪೆಷಾಲಿಟಿ. ಅಂದರೆ ನೀವು ಎಂಟೈರ್ ಸಬ್ಜೆಕ್ಟನ್ನು ಕುಂತು ಕೇಳಿದ್ಮೇಲೆ ಕ್ಯಾರಿ ಆಗುತ್ತಾ ಹೇಗೆ ಅಂತ? ಸಾರಿ ಸರ್, ಎಂಟೈರ್ ಸಬ್ಜೆಕ್ಟ್ ಕೇಳಿದ್ಮೇಲೆ ಕ್ಯಾರಿ ಆಗುತ್ತಾ? ಕೆಲವು ಸತಿ ಏನಾಗುತ್ತೆ, ಬರೀ ಪರ್ಟಿಕ್ಯುಲರ್ ಸೀನ್ ಟು ಸೀನ್ ಹೇಳ್ತಾರೆ. ಎಸ್, ನಿಮ್ದು ಹೇಗೆ ಅಂತ? ಅಂದರೆ ಎಂಟೈರ್ ಸಬ್ಜೆಕ್ಟ್ ಹೇಳ್ತಾರೆ ಸರ್. ಅವ್ರ ವರ್ಲ್ಡ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ನಮಗೆ. ಸೊ ಮತ್ತು ನಮಗೆ ಆಪ್ಷನ್ಸ್ ಕೊಡ್ತಾರೆ, ಅಂದರೆ ಯಾವ ರೀತಿ ಯಾವ ಸಿಚುವೇಶನ್ಗೆ ಯಾವ ರೀತಿ ನಾವು ಕಂಪೋಸ್ ಮಾಡ್ಬೋದು. ಸೊ ಓಪನ್ ಆಗಿಬಿಡ್ತಾರೆ. ಮತ್ತೆ ಪುನಃ ನಾವು ಒಟ್ಟಿಗೆ ಸೇರಿ ಎಲ್ಲರೂ ಒಂದು ಕನ್ಕ್ಲೂಷನ್ಗೆ ಬರ್ತೀವಿ ಸರ್. ಸರ್ ಇದಾದಮೇಲೆ ಇನ್ನೊಂದು ಸಾಂಗ್ ಇದೆ. ಅದು ಕಂಪ್ಲೀಟ್ಲಿ ಬೇರೆಯೇ ಶೇಡ್ ಅನ್ನಲ್ಲ, ಬಟ್ ಅದರಲ್ಲಿ ಇದಕ್ಕಿಂತ ತುಂಬ ಇಂಟೆನ್ಸ್ ಆಗಿರೋವಂಥ ಎಕ್ಸ್ಪ್ಲನೇಷನ್ ನಾವು ಕೊಟ್ಟಿದ್ದೀವಿ ಸಾಂಗಲ್ಲಿ. ಪ್ರೀತಿ ಬಗ್ಗೆ ಯಾಕೆ ತುಂಬ ಇಂಟೆನ್ಸ್ ಪ್ರೀತಿ ಇದರಲ್ಲಿ ನಾವು ಹೋಗಿದ್ದೀವಿ ಅಂತಂದರೆ, ನಾನು ನೋಡಿರೋದು ಇತ್ತೀಚೆಯ ದಿನಗಳಲ್ಲಿ ಪ್ರೀತಿಲಿ ಮುಗ್ಧತೆ ಕಮ್ಮಿ ಆಗ್ತಾ ಇದೆ. ಆ ಮುಗ್ಧತೆನ ಎತ್ತಿ ಹಿಡಿಬೇಕು ಅಂತ ಈ 2 ಹಾಡನ್ನ ನಾವು ಸಿಟಿ ಲೈಟ್ಸ್ ಇದು ಮಾಡಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಸಾಂಗ್ ಅಗೇನ್ ನಾವು ಮಾಸ್ ಸಾಂಗ್ ಇನ್ನೊಂದು ಸಾಂಗ್ ಅದ್ರ ಇದೆ. ಸೊ ಒಟ್ಟು ನೆಕ್ಸ್ಟ್ ಇನ್ನೂ 2 ಹಾಡು, ಅದ್ರ ಜೊತೆಗೆ ಸರ್ ಹೇಳ್ದಂಗೆ ಇನ್ನೂ 4 ಹಾಡು ಬರೋದಿದೆ. ಇನ್ನೊಂದು ರಿಲೀಸ್ ಮಾಡಿಲ್ಲ, ಅದು ಥೀಮ್ ಸಾಂಗ್ ಅಂತ ಆಲ್ರೆಡಿ ಟೀಸರ್ ಜೊತೆಗೆ ಬಿಟ್ಟಿದ್ರು. ಅಂದರೆ ಕೆಲವೊಂದು ಎಲ್ಲನೂ ಮಾತಲ್ಲಿ ಹೇಳಬೇಕು ಅನ್ನೋದೇನಿಲ್ಲ. ಈಗ ವಿಜಿ ಥರದ ನಿರ್ದೇಶಕರ ಜೊತೆ ಕೆಲಸ ಮಾಡಿದಾಗ ಅವರ ಅನುಭವಗಳನ್ನ ಹೇಳಿರ್ತಾರೆ. ಯಾವಾಗಲೂ ಅದೊಂದು ಮಾತು ಬರೆಯೋದು ಆ್ಯಕ್ಚುಲಿ ಸಂಭಾಷಣೆ ಅಲ್ಲ, ಎಲ್ಲಿ ಮಾತು ಬರೀಬೇಕು ಅನ್ನೋದು ಸಂಭಾಷಣೆ. ಎಲ್ಲಿ ಎಷ್ಟು ಬರೀಬೇಕು, ಯಾವ್ದು ಬರೀಬೇಕು ಅಂತ ನಾನು ಯಾವಾಗಲೂ ಹೇಳೋದು ಅದೇ. ಈಗ ಡೈರೆಕ್ಟರ್ ಅಂತ ಹೇಳಿದ ತಕ್ಷಣ ನಾವು ಯಾವಾಗಲೂ ಒಬ್ಬ ಅಡುಗೆವನ್ನು ಕಂಪೇರ್ ಮಾಡ್ಕೊತೀವಿ. ನಾವು ಅಡುಗೆ ಚೆನ್ನಾಗಿ ಕಲ್ತಿದ್ದೀವಿ ಅನ್ನೋದಲ್ಲ, ಎಷ್ಟು ಜನಕ್ಕೆ ಮಾಡ್ತೀವಿ, ಎಷ್ಟು ಟೇಸ್ಟಾಗಿ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಪ್ರೊಡ್ಯೂಸರ್ ಆಗ್ತಾರೆ ಅಂದ್ಬಿಟ್ಟು 50 ಜನ ಇರೋ ಜಾಗದಲ್ಲಿ 100 ಜನಕ್ಕೆ ಮಾಡಿಬಿಡೋದು, ಅದೊಂದು ಇದು ಗೊತ್ತಿರಬೇಕು. ಸೊ ಮಾತು ಸಿಟಿ ಲೈಟ್ಸ್ ಅನ್ನೋ ವಿಚಾರದಲ್ಲಿ ಬಂದಾಗ ತುಂಬ ಕಡೆ ಎಕ್ಸ್ಪ್ರೆಷನ್ಸು. ಈಗ ನಮ್ಮ ವಿನಯ್ ಅವರು ಒಂದು ಶಾರ್ಟು ನಾವು ಇನ್ನೂ ಏನು ಎಡಿಟಿಂಗ್ ಟೇಬಲಲ್ಲಿ ಇದ್ದೀವಿ ಅಷ್ಟೇ, ಅಲ್ಲೇ ಎಲ್ಲರೂ ಒಂಥರ ಅಳಿಸೋ ಥರದ್ದು ಇದು. ಇನ್ನೊಂದು ಕಾಮಿಡಿ ಅಂತ ಬಂದಾಗ ಹೊಸ ನಟಿ ನಮ್ಮ ವಿಜಯ್ ಅವರ ಮಗನ ಕ್ಲಾಸ್ಮೇಟ್ ಭುವನವಲ್ಲಿ ಅಂತ ಕ್ಯಾರೆಕ್ಟ್ರು ಮಾಡಿದ್ದಾರೆ. ಎಷ್ಟು ನಗಿಸ್ತಾರೆ ಅಂದರೆ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ಬರ್ತಿರೋದು. ಎಲ್ಲ ಅಭಿನಯದಲ್ಲೇ, ಸಂಭಾಷಣೆ ಕಮ್ಮಿ ಇದ್ರೂ ಅಭಿನಯದಲ್ಲಿ ಓಡ್ಕೊಂಡು ಹೋಗ್ತಾರೆ. ಮತ್ತು ನಮ್ಮ ವಿನೋದ್ ಮಾಸ್ಟರು, ಆ್ಯಕ್ಷನ್ ಮಾಸ್ಟರ್ ಅವರು, ದೊಡ್ಡ ಸಿನಿಮಾಗಳು ಕೆಲಸ ಮಾಡಿದವರು, ಅವರು ಕಾಮಿಡಿ ಪಾತ್ರ ಮಾಡಿದ್ದಾರೆ. ನಮ್ಮಲ್ಲ ಅವ್ನು ನಗೋದು, ಅವನಿಗೆ ನಗೋದು ಆದರೆ ಅದೇ ಸಿಗ್ನೇಚರ್ ಆಗಿದೆ. ಜಾಲಿ ಜಾಕ್ ಅವರು ಎಲ್ಲ ಫೆಮಿಲಿಯರ್ ಫೇಸಸ್ಸೇ. ನಮ್ಮ ಸಲಗ ಭೀಮಾ ಟೀಮು ತುಂಬ ಚೆನ್ನಾಗಿ ಬಂದಿದೆ.